समतेचे प्रवर्तक बसवण्णा होते। महिलांच्या समानतेची ग्वाही देत अनुभव मंडप उभारून सर्वांना न्याय मिळवून दिला, याचे श्रेय बसवण्णांना द्यायला हवे, असे महिला व बालकल्याण विभागाच्या मंत्री लक्ष्मी हेब्बाळकर यांनी सांगितले। बुधवारी जिल्हा प्रशासन, जिल्हा पंचायत, कन्नड व संस्कृती विभागाच्या तसेच महापालिकेच्या वतीने आयोजित जगज्योती श्री बसव जयंतीच्या कार्यक्रमात सहभागी झाल्यानंतर त्या पत्रकारांशी बोलत होत्या। त्या म्हणाल्या, बसवण्णांबद्दल बोलण्यासाठी 1 तास 1 दिवस पुरेसा नाही। त्यांच्या संपूर्ण जीवन कार्याची समज घेण्यासाठी आपले एक संपूर्ण आयुष्यही अपुरे पडेल। ನಾಡಿನ ಸಮಸ್ತ ಜನರಿಗೆ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು। ಸಮಾನತೆಯ ಹರಿಕಾರ, ಹಿಂದುಳಿದ ತುಳಿತಕ್ಕೆ ಒಳಗಾದಂಥವರ ಎಲ್ಲರ ಸಮಾನತೆಗೆ, ಅದರಲ್ಲೂ ಕೂಡ ಮಹಿಳಾ ಸಮಾನತೆಯನ್ನು ಸಾರಿದಂಥ ಅನುಭವ ಮಂಟಪವನ್ನು ಕಟ್ಟಿ ಸಮಾನತೆ ಎಲ್ಲರೂ ಒಂದೇ ಅನ್ನುವಂಥ ಸಾರವನ್ನು ಸಾರಿದಂಥ, ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯ। ಜಾಮರ್ ಇಶ್ಯೂ ಇನ್ನೂ ಇದೆ, ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ। ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಲ್ರೆಡಿ 2 ಸಾರಿ ಮೀಟಿಂಗನ್ನು ಮಾಡಿದ್ದೀನಿ। ಮಾಲಿನಿ ಕೃಷ್ಣ ಅವರಿಗೆ ಮಾತನಾಡಿದ್ದೀನಿ, ಅವರು ಆದಷ್ಟು ಶೀಘ್ರದಲ್ಲಿನೇ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ। ಸಂಗಮದಲ್ಲಿ ಕಾರ್ಯಕ್ರಮ ಇದೆ, ಅಲ್ಲಿ ಭಾಗಿಯಾಗ್ತೀರಾ? ನನಗೆ ಟ್ರಾವೆಲ್ ಮಾಡಲಿಕ್ಕೆ ಇನ್ನೂ ಡಾಕ್ಟರ್ ಅನುಮತಿಯನ್ನು ಕೊಟ್ಟಿಲ್ಲ, ಆದ ಕಾರಣ ಬಸವ ಜಯಂತಿಯನ್ನು ನಾವು ಎಲ್ಲಿರ್ತೀವೋ ಅಲ್ಲೇ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ। ಬೆಳಗಾವಿಯಲ್ಲೇ ಬಹಳ ಅದ್ದೂರಿಯಾಗಿ 4ನೇ ತಾರೀಕು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ। ರಾಜ್ಯದ ಮಹಿಳೆಯರು ಗುಡ್ ನ್ಯೂಸ್ಗಾಗಿ ಕಾಯ್ತಾ ಇದ್ದಾರೆ। ಆಲ್ರೆಡಿ ನಾನು ಮೊನ್ನೆನೇ ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ। ಥ್ಯಾಂಕ್ ಯು। महापौर मंगेश पवार, उपमहापौर वाणी जोशी, जिल्हाधिकारी मोहम्मद रोशन आणि जिल्हा पंचायत सीईओ राहुल शिंदे यांनीही बसवेश्वरांच्या मूर्तीला पुष्पहार अर्पण केला। ब्युरो रिपोर्ट, KMM मराठी, बेळगाव।